ಹಾಯ್ ಎಲ್ರಿಗೂ ನಮಸ್ತೆ. ಶಿಕ್ಷಕರ ನೇಮಕಾತಿ 2026ಕ್ಕೆ ತಯಾರಿ ಮಾಡ್ಕೊಳ್ತಾ ಇರುವ ಎಲ್ರಿಗೂ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಬಹುದು, ನನ್ನ ಜಿಲ್ಲೆಯಲ್ಲಿ ಹುದ್ದೆ ಇದೆಯಾ, ಅರ್ಜಿ ಹಾಕುವಾಗ ಯಾವ ವಿಷಯಗಳನ್ನು ಗಮನಿಸಬೇಕು, ಇಂತಹ ಡೌಟ್ಸ್ ನಿಮಗೂ ಇದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು, ಎರಡನೇದಾಗಿ ಜಿಲ್ಲೆಯ ಆಯ್ಕೆ ಹೇಗೆ ಮಾಡಬೇಕು, ಮೂರನೇದಾಗಿ ವೇಕೆನ್ಸಿ ಡೀಟೇಲ್ಸ್ ಅನ್ನ ಹೇಗೆ ಚೆಕ್ ಮಾಡಬೇಕು, ನಾಲ್ಕನೇದಾಗಿ ಎಲಿಜಿಬಿಲಿಟಿ ಮತ್ತು ಡಾಕ್ಯುಮೆಂಟ್ಸ್, ಮತ್ತು ಕೊನೆಯದಾಗಿ ಅಪ್ಲಿಕೇಶನ್ ಮಾಡುವಾಗ ಯಾವ ಮಿಸ್ಟೇಕ್ಸ್ ಮಾಡಬಾರ್ದು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋವನ್ನು ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಆಗಿದ್ರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ಟೆಪ್ 1 ನೋಡಿ, ಇಲ್ಲಿ ಮೊದಲಿಗೆ ನಿಮ್ಮ ಕ್ವಾಲಿಫಿಕೇಶನ್ ಏನು ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಡಿಗ್ರಿ, PG, B.Ed ಮತ್ತು ಇತರೆ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ನೋಟಿಫಿಕೇಶನ್ ಅಲ್ಲಿ ಕೇಳಿರುವ ಕ್ವಾಲಿಫಿಕೇಶನ್ಗೆ ಮ್ಯಾಚ್ ಆಗ್ತದಾ ಇಲ್ವಾ ಅನ್ನೋದನ್ನ ನೀವು ಫಸ್ಟು ಚೆಕ್ ಮಾಡಿ. ಕ್ವಾಲಿಫಿಕೇಶನ್ ಮ್ಯಾಚ್ ಆಗದೆ ಅಂತ ಗೊತ್ತಾದ ನಂತರ ಮಾತ್ರ ಮುಂದಿನ ಸ್ಟೆಪ್ಗೆ ನೀವು ಹೋಗಿ. ಸೆಕೆಂಡ್ 1, ನಿಮ್ಮ ಸಬ್ಜೆಕ್ಟ್ ಚೆಕ್ ಮಾಡಿ. ಮುಂದೆ ನಿಮ್ಮ ಸಬ್ಜೆಕ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಯಾವ ಸಬ್ಜೆಕ್ಟ್ಗೆ ಸಂಬಂಧಿಸಿದೆ ಮತ್ತು ನೋಟಿಫಿಕೇಶನ್ ನಲ್ಲಿ ಯಾವ ಸಬ್ಜೆಕ್ಟ್ಗೆ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ಕಂಪೇರ್ ಮಾಡಿ. ಇಲ್ಲಿ ಒಂದು ಮುಖ್ಯ ವಿಷಯ, ಕೇವಲ ಡಿಗ್ರಿ ಇದೆ ಅಂತ ಎಲ್ಲಾ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಲು ಸಾಧ್ಯವಿಲ್ಲ. ಆದ್ರಿಂದ ಸಬ್ಜೆಕ್ಟ್ ಎಲಿಜಿಬಿಲಿಟಿಯನ್ನ ನೋಟಿಫಿಕೇಶನ್ ಅಲ್ಲಿ ಕೇರ್ಫುಲ್ ಆಗಿ ಚೆಕ್ ಮಾಡಿ. ಸ್ಟೆಪ್ 3, ಡಿಸ್ಟ್ರಿಕ್ಟ್ ಸೆಲೆಕ್ಷನ್. ಇದೀಗ ಬಹಳಷ್ಟು ಅಭ್ಯರ್ಥಿಗಳು ಕೇಳುತ್ತಿರುವ ಮುಖ್ಯ ಪ್ರಶ್ನೆಗೆ ಬರೋಣ. ನಾನು ಯಾವ ಜಿಲ್ಲೆಗೆ ಅಪ್ಲೈ ಮಾಡಬಹುದು? ಇದಕ್ಕಾಗಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರುವ ಡಿಸ್ಟ್ರಿಕ್ಟ್ ವೈಸ್ ವೇಕೆನ್ಸಿ ಡೀಟೇಲ್ಸ್ ಅನ್ನ ನೋಡಬೇಕು. ನಿಮ್ಮ ಸಬ್ಜೆಕ್ಟ್ ಕ್ಯಾಟಗರಿ ಮತ್ತು ಅವೈಲೇಬಲ್ ವೇಕೆನ್ಸಿ ನೋಡಿ ಯಾವ ಜಿಲ್ಲೆಗೆ ಪರ್ಫಾರ್ಮೆನ್ಸ್ ಕೊಡಬೇಕು ಅದನ್ನ ಡಿಸೈಡ್ ಮಾಡ್ಕೊಳ್ಳಿ. ಆದರೆ ಡಿಸ್ಟ್ರಿಕ್ಟ್ ಆಯ್ಕೆ ಮಾಡುವ ಮೊದಲು ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಇರುವ ರೂಲ್ಸ್ ಮತ್ತು ರಿಸರ್ವೇಶನ್ ಕಂಡೀಷನ್ಸ್ನ ನೀವು ತಪ್ಪದೆ ಒಮ್ಮೆ ಓದಬೇಕಾಗುತ್ತೆ. ಸ್ಟೆಪ್ 4, ವೇಕೆನ್ಸಿ ಹೇಗೆ ಚೆಕ್ ಮಾಡಬೇಕು. ನೋಡಿ, ವೇಕೆನ್ಸಿ ನೋಡಬೇಕಾದ್ರೆ ನೋಟಿಫಿಕೇಶನ್ ಅಲ್ಲಿ ಇರುವ ವೇಕೆನ್ಸಿ ಟೇಬಲ್ ಅನ್ನ ಓಪನ್ ಮಾಡಿ. ಅಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಮತ್ತು ಸಬ್ಜೆಕ್ಟ್ ವೈಸ್ ಡೀಟೇಲ್ಸ್ ಇದ್ರೆ ನಿಮ್ಮ ಸಬ್ಜೆಕ್ಟ್ ಇರುವ ರಾ ಅನ್ನ ನೋಡಿ. ನಂತರ ನಿಮ್ಮ ಕೆಟಗರಿಗೆ ಸಂಬಂಧಿಸಿದ ವೇಕೆನ್ಸಿ ಡೀಟೇಲ್ಸ್ ಅನ್ನ ಚೆಕ್ ಮಾಡಿ. ಸ್ಟೆಪ್ 5, ಡಾಕ್ಯುಮೆಂಟ್ಸ್ ರೆಡಿ ಮಾಡಿ. ಅಂದ್ರೆ ಮುಂದಿನ ಸ್ಟೆಪ್ ಡಾಕ್ಯುಮೆಂಟ್ಸ್. ಅಪ್ಲಿಕೇಶನ್ ಪ್ರಾರಂಭಿಸುವ ಮೊದಲು ನಿಮ್ಮ ಎಜುಕೇಶನಲ್ ಸರ್ಟಿಫಿಕೇಟ್ಸ್, ಮಾರ್ಕ್ಸ್ ಕಾರ್ಡ್, B.Ed ಸರ್ಟಿಫಿಕೇಟ್, ಕೆಟಗರಿ ಸರ್ಟಿಫಿಕೇಟ್ ಅನ್ವಯಿಸಿದ್ರೆ ಮತ್ತು ನೋಟಿಫಿಕೇಶನ್ ಅಲ್ಲಿ ಕೇಳಿರುವ ಇತರೆ ದಾಖಲೆಗಳನ್ನು ರೆಡಿ ಮಾಡ್ಕೊಂಡಿರಿ. ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನೋಟಿಫಿಕೇಶನ್ ಅಲ್ಲಿರುವ ಡಾಕ್ಯುಮೆಂಟ್ ಲೀಸ್ಟ್ ಪ್ರಕಾರವೇ ಕನ್ಫರ್ಮ್ ಮಾಡ್ಕೊಳ್ಳಿ. ಸ್ಟೆಪ್ 6, ಅಪ್ಲಿಕೇಶನ್ ಮಾಡುವಾಗ, ಅಪ್ಲಿಕೇಶನ್ ಫಿಲ್ಲಿಂಗ್ ಮಾಡುವಾಗ ತುಂಬಾ ಜಾಗರೂಕರಾಗಿರಿ. ನೇಮ್, ಡೇಟ್ ಆಫ್ ಬರ್ತ್, ಸಬ್ಜೆಕ್ಟ್, ಕೆಟಗರಿ, ಡಿಸ್ಟ್ರಿಕ್ಟ್, ಪರ್ಫಾರ್ಮೆನ್ಸ್ ಮತ್ತು ಎಜುಕೇಶನಲ್ ಡೀಟೇಲ್ಸ್ ಒಂದೊಂದಾಗಿ ವೆರಿಫೈ ಮಾಡಿ. ಕೊನೆಯದಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಮೊದಲು ಮತ್ತೊಮ್ಮೆ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿ. ತಪ್ಪಾದ ಇನ್ಫಾರ್ಮೇಶನ್ ಹಾಕಿ ನಂತರ ಪ್ರಾಬ್ಲಮ್ ಆಗೋದಕ್ಕಿಂತ ಸಬ್ಮಿಟ್ ಮಾಡುವ ಮೊದಲು 2 ಬಾರಿ ಚೆಕ್ ಮಾಡುವುದು ಉತ್ತಮ ಅಲ್ವಾ? ಸ್ಟೆಪ್ 7, ಮುಖ್ಯವಾಗಿ ನೆನಪಿಡಬೇಕಾದದ್ದು, ಇಲ್ಲಿ ಒಂದು ಮುಖ್ಯ ರಿಕ್ವೆಸ್ಟ್ ಏನಂದ್ರೆ, ಎಲಿಜಿಬಿಲಿಟಿ, ವೇಕೆನ್ಸಿ, ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಮತ್ತು ಸೆಲೆಕ್ಷನ್ ಪ್ರಾಸೆಸ್ಗೆ ಅಫಿಷಿಯಲ್ ನೋಟಿಫಿಕೇಶನ್ನೇ ಫೈನಲ್. ಯಾವುದೇ ಡೌಟ್ ಇದ್ದರೆ ನೋಟಿಫಿಕೇಶನಲ್ಲಿ ಆ ವಿಷಯವನ್ನು ಹುಡುಕಿ ಕನ್ಫರ್ಮ್ ಮಾಡಿಕೊಳ್ಳಿ. ಗೊತ್ತಾಯ್ತಲ್ವಾ? ಇಷ್ಟು ಇಂಪಾರ್ಟೆಂಟ್. ಹಾಗಿದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕೆಟಗರಿ ಪ್ಲಸ್ ಡಿಸ್ಟ್ರಿಕ್ಟ್, ಈ 4 ವಿಷಯಗಳನ್ನು ಕ್ಲಿಯರ್ ಮಾಡಿಕೊಂಡು ಅಪ್ಲಿಕೇಶನ್ಗೆ ಪ್ರಿಪೇರ್ ಆಗಿ. ನಿಮ್ಮ ಸಬ್ಜೆಕ್ಟ್ ಮತ್ತು ಡಿಸ್ಟ್ರಿಕ್ಟನ್ನು ಕಮೆಂಟ್ನಲ್ಲಿ ಹಾಕಿ. ನಿಮಗೆ ಯಾವ ವಿಷಯದ ಬಗ್ಗೆ ಡೌಟ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಿಸಿದ HSTR, GPSTR, PSTR ಮತ್ತು ಇತರೆ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸ್ಟಡಿ ಫಾರ್ ಗೋಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಟೀಚರ್ಸ್ ರಿಕ್ವೈರ್ಮೆಂಟ್ ಪ್ರಿಪರೇಷನ್ ಮಾಡ್ತಾ ಇರುವ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.